ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ, ಮುಂಚೆ ಎಲ್ಲ ಜೊತೆಗೆ ಕಾಣಿಸ್ಕೋತಾ ಇದ್ರು, ಯಾಕೆ ಮಧುಗೌಡ ಮತ್ತು ಮಧುಶ್ರೀ ಭೈರಪ್ಪ ಇತ್ತೀಚೆಗೆ ಒಂದು ವಿಡಿಯೋನೂ ಹಾಕಿಲ್ಲ ಅಂತೆಲ್ಲ ಕೇಳ್ತಿದ್ರು. ಏನಾದರೂ ಭಿನ್ನಾಭಿಪ್ರಾಯ ಇದೆಯಾ? ಯಾಕೆ ವಿಡಿಯೋ ಹಾಕಿಲ್ಲ? ಏನಾದ್ರು ಜಗಳ ಮಾಡ್ಕೊಂಡ್ರೆ ಏನು ಕತೆ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಹೇಳ್ಬೇಕಂದ್ರೆ ಸೀರಿಯಲ್ ಸಿಕ್ಕಿದಾಗ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೆಲ್ಲ ಜೊತೆಲೇ ಇದ್ವಿ, ತುಂಬ ಜೊತೆಲೇ ಇದ್ವಿ. ಅದಾದಮೇಲೆ ನಾನು ಈ ಕಡೆ ಕಂಪ್ಲೀಟ್ ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದರಿಂದ ಅಲ್ಲಿ ಮೀಟ್ ಮಾಡೋದಕ್ಕಾಗ್ತಾಯಿರಲಿಲ್ಲ, ಏನೂ ಆಗ್ತಾಯಿರಲಿಲ್ಲ. ಆಮೇಲೆ ಮಧುನೂ ಕೂಡ ಲೈಕ್ ಈ ಕಡೆ ಯಾಕಂದರೆ ಮದುವೆ ಆಗಿತ್ತು ಅವಾಗ ತಾನೆ, ಸೊ ಅವಳು ಅಲ್ಲಿ ಮೈಸೂರಲ್ಲಿ ಬ್ಯುಸಿ ಆಗೋದು. ಆಮೇಲೆ ಮಧ್ಯದಲ್ಲಿ ಏನೋ ಫಂಕ್ಷನ್ ಬಂತು ಅನ್ಸುತ್ತೆ, ಅದಕ್ಕೂ ಹೋಗೋದಕ್ಕಾಗಲಿಲ್ಲ. ಅದಾದಮೇಲೆ ಅಷ್ಟೇ. ಅಂದರೆ ಸೀರಿಯಲ್ ಮೊನ್ನೆ ತಾನೇ ಮುಗೀತು, ಇವಾಗ ಮಧು ಪ್ರೆಗ್ನೆಂಟ್. ಸೊ ಹಂಗಾಗಿ ಅಂದರೆ ಮುಂಚೆ ಥರ ಅದು ಚೈತ್ರ ಅಕ್ಕ ಅಂತಿದ್ರು, ಅವ್ರ ಮೂಲಕ ನಾವು ಸಿಗ್ತಾಯಿದ್ವಿ, ಸಲೂನಲ್ಲಿ ಒಟ್ಟಿಗೆ ಇರ್ತಾಯಿದ್ವಿ. ಸೊ ಇವಾಗ ಎಲ್ಲಿ ಮಧು ಬ್ಯುಸಿ, ನಾನು ಬ್ಯುಸಿ, ಸೊ ಹಾಗಾಗಿ ಸಿಗ್ತಿಲ್ಲ ಅಷ್ಟೇ. ಅದು ಬಿಟ್ಟರೆ ವೀಡಿಯೋಸ್ ಮಾಡಲ್ಲ, ಆ ಥರ ಎಲ್ಲ ಏನಿಲ್ಲ. ಓಕೆ. ಸೀರಿಯಲ್ನಲ್ಲಿ ಕಾಸ್ಟಿಂಗ್ ಬಗ್ಗೆ ಏನು ಹೇಳ್ತೀರಿ? ಯಾವ ರೀತಿ ಚಾಯ್ಸ್ ಮಾಡ್ತಾರೆ? ಈಗ ಹೇಳೋದು ಕೇಳಿದ್ದೀನಿ, ನಾಳೆಯಿಂದ ಬೇಡ ಅಂದರೆ ಅವ್ರು ಬರೋಂಗಿಲ್ಲ ಅಂತ ಎಲ್ಲ ಸಡನ್ನಾಗಿ ರಿಪ್ಲೇಸ್ ಮಾಡ್ತಾರೆ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯು ಶುಡಂಟ್ ಬಿ ಲೈಕ್ ತುಂಬ ಹಂಬಲಾಗೂ ಇರಬಾರ್ದು, ತುಂಬ ಕೊಬ್ಬು ತೋರಿಸ್ಬಾರ್ದು. ಯಾರ ಹತ್ರ ಎಷ್ಟಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ತೀರಾ ದುರಂಕಾರ, ಏನೋ ನಂಗೆ ಚಾನ್ಸ್ ಸಿಕ್ಬಿಡ್ತು ಅಂತೆಲ್ಲ ದುರಂಕಾರ ತೋರಿಸ್ಬಾರ್ದು. ಹಂಗಂದ್ಬಿಟ್ಟು ತೀರಾ ಹಂಬಲಾಗೂ ಇರಬಾರ್ದು, ಅದು ಒನ್ ಕೈಂಡ್ ಆಫ್ ನೆಗೆಟಿವೇನೆ. ಸೊ ಹಂಗಾಗಿ ನ್ಯೂಟ್ರಲ್ ಆಗಿರ್ಬೇಕು, ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡೋವಂಥ ಮೈಂಡ್ ಸೆಟ್ ಇದ್ದರೆ ದೇ ಕ್ಯಾನ್ ಚೂಸ್. ಅದೇ ಹೇಳಿದ್ನಲ್ಲ, ಎಲ್ಲದಕ್ಕೂ ರೆಡಿ ಇರಬೇಕು. ಈ ಸೀರಿಯಲ್ಗೆ ಬರ್ತೀನಿ ಅಂದರೆ ಯು ನೆವರ್ ನೋ. ಇವತ್ತು ನೀನು ಸೀರಿಯಲ್ ಇವಾಗ ನಮ್ಮದೇ ತೊಗೊಳ್ಳಿ, ಸಡನ್ನಾಗಿ ಸೀರಿಯಲ್ ಮುಗಿದೆ, ಯು ನೆವರ್ ನೋ ವಾಟ್ ಇಸ್ ನೆಕ್ಸ್ಟ್. ಸೊ ಆ ಥರ ಎಲ್ಲದಕ್ಕೂ ನಿಮ್ಗೆ ಈಗ ಈ ಸೀರಿಯಲ್ ಮುಗಿಯುವಂಥ ಸಂದರ್ಭದಲ್ಲಿ ಯಾವಾಗ ಸಡನ್ನಾಗಿ ಹೇಳಿದ್ದ ಅಥವಾ ಒಂದು ತಿಂಗಳು ಮುಂಚೆ ಹೇಳಿದ್ರ? ಯಾವ ರೀತಿ? ಬಿಕಾಸ್ ನೀವು ಎಲ್ಲೋ ಹೇಳೋದು ಕೇಳಿದೆ ನಾನು, ನಾಳೆಯಿಂದ ಕ್ಲೋಸ್ ಅಂತ, ಮತ್ತೆ ಮುಂದೆ ಹಾಕೊಂಡು ಹೋಗ್ತಾ ಹೋದ್ರು ಅಂತ. ಇದು ಯಾವ ರೀತಿ ನಿಮಗೆ ಇಂಟಿಮೇಷನ್ ಬರುತ್ತೆ? ನಮ್ದು ಅದೇ ಅಂದರೆ ಸ್ಟಾರ್ಟಿಂಗಿಂದನೂ ವಧು ಸೀರಿಯಲ್ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ನಮ್ಮದು ಟಾಕ್ಸ್ ಇತ್ತು ಸ್ಟಾರ್ಟಿಂಗಿಂದ, ಮುಗಿಯುತ್ತೆ ಅಂತ. ಬಟ್ ಗಾಡ್ಸ್ ಗ್ರೇಸ್ ನಮ್ಮದು ತುಂಬ ಚೆನ್ನಾಗಿ 9 o'clock ಶಿಫ್ಟ್ ಮಾಡಿದ್ರು, ಪುನಃ 9:30 ಆಯಿತು, ಪುನಃ 6 o'clock ಆಯಿತು. ಸೊ ಇಷ್ಟು ಸ್ಲಾಟ್ಸ್ ಚೇಂಜ್ ಆದರೂ ಕೂಡ ಇಟ್ ವಾಸ್ ರನ್ನಿಂಗ್ ಗುಡ್. ಬಟ್ ನಮಗೆ ಹೇಳಿಲ್ಲ, ನಾವು ರೂಮರ್ಸ್ ಅಂತಲೇ ಅಂದ್ಕೊಂಡಿದ್ದು. 2 days ಮುಂಚೆ ನಮ್ಗೆ ಹೇಳಿದ್ರು ಸೀರಿಯಲ್ ವೈಂಡ್ ಅಪ್ ಆಗುತ್ತೆ ಅಂತ ಹೇಳಿ. ಸೊ ಗೊತ್ತಿಲ್ಲ, ಅಂದರೆ ನಾವೇನು ರಿಯಾಕ್ಟ್ ಮಾಡಬೇಕಂತನೂ ಗೊತ್ತಿಲ್ಲ. ಇಟ್ ಈಸ್ ಡನ್, ಅಂದರೆ ಡಿಸಿಷನ್ ತೊಗೊಂಡಿದ್ದಾರೆ ಆಲ್ರೆಡಿ. ಸೊ ನಾವೇನು ಮಾತಾಡಬೇಕಂತ ಗೊತ್ತಿಲ್ಲ. ಅಂದರೆ ಚಾನಲ್ ಅಲ್ಟಿಮೇಟ್ಲಿ ಚಾನಲ್ ತೊಗೊಳ್ತಾರೆ, ಬಟ್ ಒಳಗಡೆ ಏನಾಗುತ್ತೆ ನಮಗೇನೂ ಗೊತ್ತಾಗಲ್ಲ. ಸೊ ಏನಕ್ಕೆ ತೆಗೆದ್ರು, ಏನಾಯಿತು ಅಂತ ನಮ್ಗೆ ಅಲ್ಟಿಮೇಟ್ ಕ್ವೆಶನ್ ಮಾಡಿದ್ರು ವೇಸ್ಟ್. ಇಟ್ ಈಸ್ ಅನೌನ್ಸ್ಡ್ ಆಲ್ರೆಡಿ. ಸೊ ರಾಣಿ ಬರ್ತಿದೆ ಅಂತ ಗೊತ್ತಾಯಿತು ಆಲ್ರೆಡಿ. ಪ್ರೊಡಕ್ಷನಿಂದನೇ ಹೇಳ್ತಾರೆ, ಈ ಥರ ಸೀರಿಯಲ್ ವೈಂಡ್ ಅಪ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ನಾನು ಯಾರಿಗೂ ಕಾಲ್ ಮಾಡಲಿಲ್ಲ, ಆ್ಯಕ್ಚುಲಿ ಯಾರಿಗೂ ಕಾಲ್ ಮಾಡಲಿಲ್ಲ. ನಾನೇ ಓಕೆ ಅಂದರೆ ನನಗೆ ಪ್ರೋಸೆಸ್ ಮಾಡ್ಕೊಳ್ಳೋಕೆ ಟೈಮ್ ಆಯಿತು. ಗೊತ್ತಾಗಿ ಇನ್ನೊಂದು ನೆಕ್ಸ್ಟ್ ಡೇ ಶೂಟ್ ಇದೆ ಅಂದಾಗ ನನಗೆ ಶೂಟಿಂಗ್ ಮಾಡ್ತಿರೋ ಫೀಲೇ ಇರಲಿಲ್ಲ. ಅಂದರೆ ಅವತ್ತಿನ ದಿನವೇ ಹೋಗ್ತಿಲ್ಲ, ಅಂದರೆ ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸು. ನಾಳೆಯಿಂದ ಇದಿರಲ್ಲ ಅಂದರೆ ನಮ್ಗೆ ಪ್ರತಿದಿನ ಹೇಗಿರ್ತಿತ್ತು ಅಂದರೆ ಶೂಟಿಂಗ್ ಮುಗಿಲಿ, ನೈಟ್ ಶೂಟ್ ಆ ಥರ. ಅಯ್ಯೋ ಇದು ಲಾಸ್ಟು, ವಿ ಆರ್ ಡೂಯಿಂಗ್ ಇಟ್ ಲಾಸ್ಟ್ ಅಂತ ಅನಿಸೋದು. ಯು ಕ್ಯಾನ್ ಸ್ಟಿಲ್ ಸಿ, ಅಂದರೆ ನಂದು ಲಾಸ್ಟ್ ಲೈಕ್ ರಾಣಿದೊಂದು ಬೈಟ್ಸ್ ಏನೋ ತೊಗೊಂಡ್ರು, ನನಗೆ ಬೈಟ್ಸೇ ಹೇಳೋದಕ್ಕಾಗ್ತಿಲ್ಲ. ಅಂದರೆ ಸೀನ್ ಮುಗಿಸಿದ್ದೀವಿ, ಐ ಆಮ್ ಡನ್, ಅಂದರೆ ನಮ್ಮ ಸೀರಿಯಲ್ ಈಗ ಮುಗಿದು ನಾನು ಲಾಸ್ಟ್ ಡೈಲಾಗ್ ಅಂತಲೂ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ಇದು ನೀನು ಲಾಸ್ಟ್ ಡೈಲಾಗ್ ಅಂತ ಹೇಳಿದ್ರು. ನಂಗೆ ಆಲ್ರೆಡಿ ಅಲ್ಲೇ ಎಮೋಷ್ನಲ್ ಆಗಿದೆ. ಅದರಲ್ಲಿ ರಾಣಿದೊಂದು ಪ್ರೋಮೋ ಎತ್ಕೊಬಂದರು, ಅಂದರೆ ಬೈಟ್ಸ್ ಕೊಡಬೇಕು ಅಂತ. ನನಗೆ ಆಗಲೇ ಇಲ್ಲ, ಐ ಆಮ್ ಲೈಕ್ ಕ್ರೈಯಿಂಗ್ ಇಲ್ಲ, ಕ್ರೈಯಿಂಗ್ ನಂಗೆ ಅಳು ಬರ್ತಿದೆ, ಹೇಳೋಕ್ಕಾಗ್ತಿಲ್ಲ. ಆದರೂ ನಮ್ಮ ಡೈರೆಕ್ಟರ್ ಸರ್ ಪಾಪ ಒಂದೊಂದು ವರ್ಡೇ ಕೊಟ್ಟರು, ಒಂದೊಂದು ವರ್ಡೇ ಹೇಳು ಸಾಕು ಅಂಥೇಳಿ ಒಂದೊಂದು ವರ್ಡೇ ಹೇಳಿ. ಅದಾದಮೇಲೆ ನಂಗೆ ಕಂಟ್ರೋಲೇ ಮಾಡೋಕ್ಕೆ, ಆ ವಿಡಿಯೋದಲ್ಲಿ ಇನ್ನೂ ಫುಲ್ ರೆಡ್ ಆಗಿಬಿಡಿದೆ ಕಣ್ಣು. ಸೊ ಆ ಒಂದು ಎಮೋಷನ್ಸ್ ಒಂಥರ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ನಾಳೆಯಿಂದ ಒಂದು ಕ್ರೂ ಇರಲ್ಲ, ಒಂದು ಪ್ರೊಡಕ್ಷನ್ ಅವ್ರು ಇರಲ್ಲ, ಯಾರೂ ಇರಲ್ಲ, ಶೂಟಿಂಗ್ ಇರಲ್ಲ, ಲೇಟ್ ನೈಟ್ ಶೂಟ್ ಅಂತ ಕಂಪ್ಲೇಂಟ್ ಮಾಡೋದಿರಲ್ಲ, ಕಾಸ್ಟ್ಯೂಮ್ಸ್ ಅರೇಂಜ್ ಮಾಡೋ ಗಡಿಬಿಡಿ ಇರಲ್ಲ, ಏನೂ ಇಲ್ಲ. ಇಟ್ ಇಸ್ ಲೈಕ್ ಬ್ಲ್ಯಾಂಕ್. ಸೊ ಪ್ರೋಸೆಸ್ ಮಾಡ್ಕೊಳಕ್ಕೆ ನನಗಂತೂ ಇಟ್ ಟುಕ್ ಅರೌಂಡ್ 1 or 2 weeks ನನಗೆ ಪ್ರೋಸೆಸ್ ಮಾಡ್ಕೊಳಕ್ಕಾಯಿತು. ಹೀ ಈಸ್ ವೆರಿ, ಅಂದರೆ
ಏನು ಹೇಳ್ತಾರೆ ಅಂದರೆ ಎಲ್ಲನೂ ಈಲ್ ಟೇಕ್ ಇಟ್ ನಾರ್ಮಲಿ. ಅಂದರೆ ತುಂಬ ಎಕ್ಸೈಟ್ ಆಗೋ ವಿಷಯ ಹೇಳಿದ್ರು ಹೀಲ್ ಟೇಕ್ ವೆರಿ ನಾರ್ಮಲಿ. ತುಂಬ ಸ್ಯಾಡ್ ಆಗೋ ವಿಷಯ ಹೀಲ್ ಟೇಕ್ ಇಟ್ ನಾರ್ಮಲಿ. ಹಾಗೆ ಅಂದರೆ ತುಂಬ ಎಕ್ಸ್ಪ್ರೆಸ್ ಮಾಡಲ್ಲ ಅವರು ಕೂಡ. ಸೊ ಹಾಗಾಗಿ ಹೀ ಟುಕ್ ಇಟ್ ವೆರಿ ನಾರ್ಮಲಿ ಅಷ್ಟೇ. ಆಮೇಲೆ ಅವ್ನು ತುಂಬ ಹೇಳ್ತಿದ್ದ ನಾನು ಅಳಲ್ಲ ಅಂತ. ಬಟ್ ಅವ್ನು ಕಂಡ್ರೆ ಒಂದು ಡ್ರಾಪ್ ನೀರು ಬಂತು. ಸೊ ಏನು ಕಾನ್ವರ್ಸೇಷನ್ ಹಿಂಗೆ ನಾನು ಐಶು ಎಲ್ಲ ನಿಂತ್ಕೊಂಡು ಗ್ರೂಪ್ ಮಾಡ್ಕೊಂಡು ನಿಂತಿದ್ದಾಗ ಮಾತಾಡ್ತಾ ಇರೋವಾಗ ಅದೇ ಹೇಳ್ತಿದ್ದ ಎಲ್ರಿಗೂ. ಅಂದರೆ ನೀನು ಐಶುಗೇನೋ ವಿಶ್ ಮಾಡಿದೆ, ಎಲ್ರಿಗೂ ವಿಶ್ ಮಾಡಿದೆ. ಆಮೇಲೆ ಹಂಗೆ ಹೇಳಿದೆ ನಂಗೆ ಬಿಸ್ನೆಸ್ ಹೀಲ್ ಆಲ್ವೇಸ್ ಟೆಲ್, ಅಂದರೆ ಬಿಸ್ನೆಸ್ಸಲ್ಲಿ ನೀನೇನಾದ್ರು ಅಚೀವ್ ಮಾಡು ಬಿಸ್ನೆಸ್ಸಲ್ಲಿ ಅಂತ. ಸೊ ನಿನ್ನ ಒಂದಷ್ಟು ವರ್ಷ ಆದಮೇಲೆ ಬಿಸ್ನೆಸ್ ವುಮೆನ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಐಶುನ ದೊಡ್ಡ ಹೀರೋಯಿನ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬೊಬ್ರಿಗೆ ಅವ್ರವ್ರ ಫೀಲ್ಡಲ್ಲಿ ಹೀ ಟೋಲ್ಡ್ ನಿಮ್ಮನ್ನು ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೀ ಟೋಲ್ಡ್.